ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನಾನಿವತ್ತು ಈ ಒಂದು ವಿಡಿಯೋ ಮೂಲಕ ವಾರಾಹಿ ತಾಯಿಯ ಈ ಮಂತ್ರದಿಂದ ಧನಾಕರ್ಷಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಮಂತ್ರವನ್ನು ಎಷ್ಟು ಬಾರಿ ಹಾಗೆ ಯಾವ ಸಮಯದಲ್ಲಿ ಪಠಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದರೆ ತುಂಬಾ ವಿಶೇಷವಾಗಿರ್ತವೆ, ಹಾಗೆ ತುಂಬಾ ಪವರ್ಫುಲ್ ಆಗಿರುತ್ತೆ. ವಾರಾಹಿ ತಾಯಿ ಅಂದ್ರೇ ತುಂಬಾ ಪವರ್ಫುಲ್ ಆದಂಥ ಶಕ್ತಿವಂತ ದೇವತೆ ಆಗಿರೋದ್ರಿಂದ ನಾವು ಆ ತಾಯಿಯ ಯಾವುದೇ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ಬೇಗನೆ ಶೀಘ್ರ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಂಚಮಿ, ಅಷ್ಟಮಿ, ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ದಿನಗಳಲ್ಲಿ ಹಾಗೆ ವಿಶೇಷವಾಗಿ ಗ್ರಹಣಗಳ ಸಮಯದಲ್ಲೂ ಕೂಡ ಪಠಿಸಬಹುದಾಗಿರುತ್ತೆ. ಗ್ರಹಣಗಳ ಸಮಯದಲ್ಲಿ ಪಠಿಸೋದ್ರಿಂದ ಕೂಡ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರೋದ್ರಿಂದ ನಾವು ಯಾವುದೇ ಒಂದು ಕೆಲಸಗಳ ಕಾರ್ಯಗಳನ್ನು ನಾವು ಸಿದ್ಧಿಸ್ಕೋಬೇಕು ಅನ್ನೋದಾದರೆ ಆ ಒಂದು ಸಮಯಗಳಲ್ಲಿ ನಾವು ಹೆಚ್ಚಾಗಿ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಧನಾಕರ್ಷಣೆಗಾಗಿ ನಾವು ಹೆಚ್ಚಾಗಿ ಪೂಜೆಗಳನ್ನು ಹಾಗೆ ಮಂತ್ರಗಳನ್ನು ಒಂದಿಷ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊತಾನೆ ಇರ್ತೀವಿ. ಅದರಲ್ಲೂ ಕೂಡ ಈ ವಾರಾಹಿ ತಾಯಿಯ ಧನಾಕರ್ಷಣೆಯ ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಈ ಒಂದು ಮಂತ್ರವನ್ನು ತಪ್ಪದೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ ಅಂದರೆ 2 ಗಂಟೆಯ ಸಮಯದಲ್ಲಿ 2 ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತದವರೆಗೂ ನೀವು ಕೂಡ ಇದನ್ನು ಪಠಿಸಬಹುದಾಗಿರುತ್ತೆ. ವಾರಾಹಿ ತಾಯಿಯ ಬೀಜಾಕ್ಷರಿ ಮಂತ್ರಗಳಿಂದ ಕೂಡಿರುವಂತಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿಂದ ನಮ್ಮ ಜೀವನ ನಡೀತಾ ಇದ್ರೂ ಕೂಡ ಆ ಒಂದು ತೊಂದರೆಗಳೆಲ್ಲ ದೂರ ಆಗಿ ಧನಾಕರ್ಷಣೆಯನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಪ್ರತಿನಿತ್ಯವೂ ನೀವು ಪಠಿಸಬೇಕಾಗುತ್ತೆ. ಈ ಮಂತ್ರವನ್ನು ನೀವು ಶುದ್ಧವಾಗಿ ಅಂದರೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾಗಿದ್ದಾಗ ಮಾತ್ರ ಇದನ್ನು ಪಠಿಸಬೇಕಾಗುತ್ತೆ. ಹಾಗೆ ಈ ಒಂದು ಮಂತ್ರವನ್ನು ಪೀರಿಯಡ್ಸ್ ಟೈಮಲ್ಲಿ ನೀವು ಪಠಿಸಬಾರ್ದಾಗಿರುತ್ತೆ. ಆ ಒಂದು ಟೈಮಲ್ಲಿ ನೀವು ಈ ಮಂತ್ರವನ್ನು ಪಠಿಸದೇ ಇರೋದು ಉತ್ತಮ. ಆ ಒಂದು ಪೀರಿಯಡ್ ಟೈಮ್ ಏನಿರುತ್ತೆ ಅದು ಮುಗಿದ ನಂತರ ನೀವು ಈ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಹಾಗೆ ನಾನ್ ವೆಜ್ಜನ್ನು ತಿಂದಂಥ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಬೇಡಿ. ಪ್ರತಿನಿತ್ಯವೂ ಹೊಸ್ತಿಲನ್ನು ತೊಳೆದು ಬಾಗಿಲನ್ನು ತೊಳೆದು ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಹಾಗೆ ದೇವರ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೋ ಹಾಗೆ ಮನೆಯನ್ನು ಯಾರು ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೋ ಅಂಥ ಮನೆಗಳಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ, ಮನಃಶಾಂತಿ ಕೂಡ ಸಿಗುತ್ತೆ. ಮನೆಯನ್ನು ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊತೀರಾ ಮನಸ್ಸು ಕೂಡ ಅಷ್ಟೇ ನಿಶಬ್ದವಾಗಿರುತ್ತೆ. ಹಾಗೆ ನಿಮಗೆ ಪಾಸಿಟಿವ್ ಥಾಟ್ಸ್ಗಳನ್ನು ತುಂಬ ಹೆಚ್ಚಾಗಿ ತಂದುಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಮನೆಯನ್ನು ಹೆಚ್ಚಾಗಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಮನೆ ಯಾವಾಗಲೂ ಕೂಡ ಸುಗಂಧ ಭರಿತವಾಗಿ ಕೂಡಿದ್ರೆ ಅಲ್ಲಿ ಲಕ್ಷ್ಮಿ ಯಾವಾಗಲೂ ಕೂಡ ನೆಲೆಸಿರ್ತಾರೆ. ಆ ಮನೆಯನ್ನು ಬಿಟ್ಟು ಎಂದಿಗೂ ಕೂಡ ಹೋಗೋದಿಲ್ಲ. ಹಾಗಾಗಿ ನೀವು ಪೂಜೆ ಮಾಡುವಾಗೆಲ್ಲ ದೀಪವನ್ನು ಬೆಳಗಿಸಿ ಹಾಗೆ ಸಾಂಬ್ರಾಣಿಯಿಂದ ಧೂಪವನ್ನು ಹಾಕ್ತಾ ಇರಬೇಕು. ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಸಾಂಬ್ರಾಣಿಯ ಧೂಪವನ್ನು ತೋರಿಸ್ತಾ ಇರೋದ್ರಿಂದ ಮೂಲೆ ಮೂಲೆಗಳಲ್ಲಿ ಏನು ನೆಗೆಟಿವ್ ಎನರ್ಜಿ ಅನ್ನೋದಿರುತ್ತೆ ಅದು ದೂರವಾಗುತ್ತೆ, ಹೊರಗಡೆ ಹೋಗುತ್ತೆ. ಆವಾಗ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆ ಒಳಗೆ ಬರುತ್ತೆ. ಆಗ ನಮಗೆ ಧನಾಕರ್ಷಣೆ ಅನ್ನೋದು ಕೂಡ ಆಗ್ತಾ ಇರುತ್ತೆ. ಈ ಒಂದು ಅಂಶ ಕೂಡ ಮುಖ್ಯವಾಗುತ್ತೆ. ಮನೆಯನ್ನೇ ಎಷ್ಟು ಕ್ಲೀನಾಗಿ ಇಟ್ಕೊತೀರಾ ಹಾಗೆ ಪೂಜೆಯನ್ನು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಲಕ್ಷ್ಮೀ ತಾಯಿ ನಿಮ್ಮ ಮನೇಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಕೇಳ್ಬೋದು, ನಾವು ಎಲ್ಲವನ್ನು ಕೂಡ ಮಾಡ್ಕೊಂಬರ್ತಾ ಇದ್ದೀವಿ, ಪೂಜೆ ಕೂಡ ಮಾಡ್ಕೊಂಬರ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಏನೂ ಕೂಡ ಪ್ರಯೋಜನ ಇಲ್ಲ, ಹೇಗಿದ್ದೀವಿ ಹಾಗೆ ಇದ್ದೀವಿ, ಒಂಚೂರು ಕೂಡ ನಾವು ಇಂಪ್ರೂವ್ ಆಗಿಲ್ಲ ಅನ್ನೋರು ಕೂಡ ನಾವು ಮಾಡುವಂಥ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಅಂಥವರು ಕೂಡ ಈ ಒಂದು ಮಂತ್ರವನ್ನು ಅಂದರೆ ಈ ವಾರಾಹಿ ತಾಯಿಯ ಧನಾಕರ್ಷಣೆಯ ಮಂತ್ರವನ್ನು ಪಠಿಸೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಏಳಿಗೆ ಆಗಿಲ್ಲ, ಆರ್ಥಿಕವಾಗಿ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ ಅಂದರೂ ಕೂಡ ಈ ಒಂದು ಮಂತ್ರ ಪಠಣೆಯಿಂದ ಅದ್ಭುತ ಫಲಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೋಡಬಹುದಾಗಿರುತ್ತೆ. ಈ ವಾರಾಹಿ ತಾಯಿಯ ಮಂತ್ರವನ್ನು ನೀವು 108 ಸಾರಿ ಪ್ರತಿನಿತ್ಯವೂ ಕೂಡ ತಪ್ಪದೆ ಪಠಿಸಬೇಕಾಗುತ್ತೆ. ತಪ್ಪದೆ ಪಠಿಸೋದ್ರಿಂದ ನಿಮಗೆ ಈ ಮಂತ್ರ ಸಿದ್ಧಿ ಅನ್ನೋದು ಆಗುತ್ತೆ. ಈ ಮಂತ್ರವನ್ನು ನೀವು ಪೂಜಾ ಸಮಯದಲ್ಲೂ ಕೂಡ ಪಠಿಸ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪಠಿಸಬಹುದಾಗಿರುತ್ತೆ.
ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾನೇ ಬೇಗ ಫಲಗಳನ್ನ ಸಿದ್ಧಿಸೋದ್ರಿಂದ ಈ ಒಂದು ಸಮಯ ತುಂಬಾನೇ ಸೂಕ್ತ ಅಂತಾನೆ ಹೇಳ್ಬಹುದು. ಹಾಗೆ ಈಗಾಗಲೇ ಹೇಳಿರುವಂತ ನಿಯಮಗಳನ್ನ ಪಾಲಿಸ್ಕೊಂಡು ಈ ಮಂತ್ರಗಳನ್ನ ಪಠಿಸೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದೃಢವಾಗ್ತೀರಾ, ಹಾಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ನೋಡ್ತೀರಾ. ಇನ್ನು ಬೆಳಗಿನ ಸಮಯದಲ್ಲಿ ನಮ್ಗೆ ಪಠಿಸೋದಕ್ಕೆ ಆಗೋದಿಲ್ಲ, ನಮ್ಗೆ ಕೆಲಸಗಳಿದೆ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅನ್ನೋರಾದ್ರೆ ಇದನ್ನ ಸಂಜೆ ಸಮಯದಲ್ಲೂ ಕೂಡ ಪಠಿಸಬಹುದು, ಅಥವಾ ನೀವು ಮಲಗುವ ಮುಂಚೆ ಕೂಡ ಇದನ್ನ ಪಠಿಸಬಹುದಾಗಿರುತ್ತೆ. ಇನ್ನು ಇದನ್ನ ನೀವು ಪೂಜೆ ಮಾಡೋ ಸಮಯದಲ್ಲೇ ಪಠಿಸ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು ಮೈಂಡ್ ಅನ್ನ ಪೀಸ್ಫುಲ್ ಆಗಿಟ್ಕೊಂಡು ಈ ಮಂತ್ರವನ್ನ ಪಠಿಸೋದ್ರಿಂದ, ಹಾಗೆ ಏಕಾಗ್ರತೆ ಹಾಗೆ ಭಕ್ತಿಯಿಂದ ಪಠಿಸಿದ್ರೆ ನೀವು ನಿಜವಾಗ್ಲೂ ಇದರಿಂದ ಒಂದು ಚಮತ್ಕಾರಿ ರೀತಿಯ ಫಲಿತಾಂಶಗಳನ್ನೇ ನೋಡ್ತೀರಾ ಅಂತಾನೆ ಹೇಳ್ಬಹುದು. ಆ ಒಂದು ಸಮಯದಲ್ಲಿ ಈ ರೀತಿಯಾಗಿ ಹೇಳ್ಕೊಂಡು ಈ ಮಂತ್ರವನ್ನ ಪಠಿಸ್ಕೊಳ್ಳಿ. ಈ ಮಂತ್ರವನ್ನ ಪಠಿಸೋಕು ಮುಂಚೆ ಹೀಗೆ ಹೇಳ್ಬೇಕು: ನನ್ನ ಎಲ್ಲಾ ಸಮಸ್ಯೆಗಳು, ನನ್ನ ಎಲ್ಲಾ ಆರ್ಥಿಕ ಬಿಕ್ಕಟ್ಟುಗಳು ನನ್ನಿಂದ ದೂರ ಆಗಿದೆ. ಈಗಾಗಲೇ ನನಗೆ ಹಣದ ಅಭಿವೃದ್ಧಿ ಅನ್ನೋದು ಆಗಿದೆ. ನನ್ನ ಹತ್ರ ತುಂಬಾನೇ ಹಣ ಇದೆ. ನಾನು ಈಗ ಆರ್ಥಿಕವಾಗಿ ಸದೃಢವಾಗಿದ್ದೇನೆ ಅಂತ ಹೇಳ್ಕೊಂಡು ಹೀಗೆ ವಾರಾಹಿ ತಾಯಿಯನ್ನ ಬೇಡ್ಕೊಬೇಕು. ಬೇಡ್ಕೊಂಡ ನಂತರ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ಧನಾಕರ್ಷಣ ಸ್ವಾಹ. ಈ ರೀತಿಯಾಗಿ ಮಂತ್ರವನ್ನ ನೀವು 108 ಸಾರಿ ಅಥವಾ ನಿಮಗೆ ಮನಸ್ಸಿಗೆ ಎಷ್ಟು ಬಾರಿ ಹೇಳಬೇಕು ಅನಿಸುತ್ತೋ ಅಷ್ಟು ಬಾರಿ ಹೇಳ್ಕೊಬಹುದು, ಅಥವಾ 21 ಬಾರಿನಾದರೂ ಹೇಳ್ಕೊಬಹುದು. ಈ ರೀತಿಯಾಗಿ ಹೇಳ್ಕೊಳಕ್ಕೆ ಬರೋದಿಲ್ಲ ಅನ್ನೋರು ಒಂದು ಬುಕ್ಕಲ್ಲಿ, ಈಗಾಗಲೇ ಹೇಳಿದ್ದೀನಿ ಇದಕ್ಕೆ ಅಂತಲೇ ಒಂದು ಬುಕ್ಕನ್ನು ಇಟ್ಬಿಡಿ ಅಂತ, ಆ ಬುಕ್ನಲ್ಲಿ ಈ ಒಂದು ಮಂತ್ರವನ್ನು ಕೂಡ 108 ಸಾರಿ ಅಥವಾ 21 ಸಾರಿ ನಿಮ್ಮ ಮನಸ್ಸಿಗೆ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೋ ಅಷ್ಟು ಬಾರಿ ಬರಿತಾ ಅದನ್ನು ಹೇಳ್ಕೊಳ್ತಾ ನೀವು ಬರೆಯೋದ್ರಿಂದ ನಿಮಗೆ ಧನಾಕರ್ಷಣೆ ಅನ್ನೋದು ಆಗುತ್ತೆ. ಹಾಗೆ ತಾಯಿಯ ಅನುಗ್ರಹ ಆಗುತ್ತೆ. ತಾಯಿಯ ಅನುಗ್ರಹ ಆದರೆ ಸಾಕು, ನಿಮಗೆ ಧನಾಕರ್ಷಣೆ ಅನ್ನೋದು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಅನ್ನೋದು ಆಗುತ್ತೆ. ಹಾಗಾಗಿ ಈ ಮಂತ್ರವನ್ನು ತಪ್ಪದೇ ಪಠಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.